ಅಯೋಧ್ಯೆ ರಾಮ ಮಂದಿರ ದೇಣಿಗೆಯ ಲೂಟಿ ಕೇಸ್ ಅಯೋಧ್ಯೆಯಲ್ಲಿ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇಂದು ಮೊದಲ ಸಭೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆಯಲ್ಲಿ ಲೂಟಿ ಕೇಸ್ ಅಯೋಧ್ಯೆಯಲ್ಲಿ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ. ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇಂದು ಮೊದಲ ಸಭೆ. ಮಧ್ಯಾಹ್ನ 3 ಗಂಟೆಗೆ ಮಣಿರಾಮ ಮಂದಿರದಲ್ಲಿ ಸಭೆ. ಆರೋಪ ಮತ್ತು ಪ್ರತ್ಯಾರೋಪ ತನಿಖೆಯ ನಡುವೆ ಮೀಟಿಂಗ್. ಟ್ರಸ್ಟ್ನ ಅಧ್ಯಕ್ಷ ಗೋಪಾಲ್ ದಾಸ್ ನೇತೃತ್ವದಲ್ಲಿ ಸಭೆ. ಚರ್ಚೆ ವೇಳೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ, ಹೊಸ ಆಡಳಿತ ರಚನೆ ವಿಚಾರವಾಗಿಯೂ ಕೂಡ ಚರ್ಚೆ. ನಾನು ಹೇಳ್ತಾ ಇದ್ದದ್ದು ಅಯೋಧ್ಯೆ ರಾಮ ಮಂದಿರದ್ದೇನಿದೆ ಅದು 2 ವರ್ಷದ್ದು, ಅಪ್ ಟು 2 ವರ್ಷದ ದೇಣಿಗೆ ಅದು. ಅದ್ರ ಗ್ಯಾಪಲ್ಲಿ ಮಹಾಕುಂಭಮೇಳ ಆಯಿತು. ಆ ಕಡೆ ಹೋದವರು ಅಯೋಧ್ಯೆ ನೋಡ್ಕೊಂಡು ಬರೋಣ ಅಂತ ಈ ಕಡೆ ಬರ್ತಾ ಇದ್ರು. ಇವ್ರೇನು ಮಾಡ್ತಾ ಇದ್ರು ಅಂದರೆ, ಎಣಿಕೆ ಮಾಡ್ತೀನಿ ಅಂತ ಹೇಳಿ ಕಿಶ್ಗೆ ಜೋಬಲ್ಲಿ, ತಲೆ ವಿಗ್ಗಲ್ಲಿ, ಇದು ಏನೋ ಸಾಕ್ಸಲ್ಲಿ ಟೋಟಲ್ ಹೇಳಬೇಕು ಅಂದರೆ ಒಂದು ದಿನಕ್ಕೆ 6ರಿಂದ 8 ಲಕ್ಷ ರೂಪಾಯಿ ಲೂಟಿ ಮಾಡ್ತಾ ಇದ್ರು. ಅದು ಬೆಳಕಿಗೆ ಬಂದಿದ್ದು ಯಾವಾಗ ಅಂತಂದ್ರೆ ಜನವರಿಯಲ್ಲಿ ಬೆಳಕಿಗೆ ಬರುತ್ತೆ. ಈಗ ಎಷ್ಟು, ಜುಲೈ, 6 ತಿಂಗಳ ಹಿಂದೆ ಬೆಳಕಿಗೆ ಬರುತ್ತೆ. ಅವರಿಗೆ ಸ್ಟ್ರಿಕ್ಟ್ ಆಗಿ ರೂಲ್ಸನ್ನು ಕೂಡ ಮಾಡಿದ್ರು. ತದಾದ ನಂತರ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳನ್ನ ಕೇಳಲಾಗ್ತಾ ಇದೆ. ತನಿಖೆ ನಡುವೆ ಮೀಟಿಂಗ್ಗಳಾಗತ್ತೆ. ಟ್ರಸ್ಟ್ನ ಅಧ್ಯಕ್ಷ ಗೋಪಾಲ್ ದಾಸ್ ನೇತೃತ್ವದಲ್ಲಿ ಒಂದು ಸಭೆ ಇರುತ್ತೆ. ಚರ್ಚೆ ವೇಳೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಕೂಡ ಬರಬೇಕು. ಅದು ಯಾಕೆ ರಾಮ ಮಂದಿರಕ್ಕೆ ಅಷ್ಟೊಂದು ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ಆ ರಾಮ ಮಂದಿರ ಕನಸಾಗಿತ್ತು ಕೆಲವೊಂದಿಷ್ಟು ಜನರ, ಹಿಂದೂಗಳ ಕನಸದು ರಾಮ ಮಂದಿರ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟಬೇಕು ಅನ್ನುವಂಥದ್ದು. ಅಲ್ಲ, ರಾಮನ್ ದುಡ್ಡು ಬಿಡಲ್ಲ ಅಂತಂದ್ರೆ ಇನ್ಯಾರು ದುಡ್ಡು ಬಿಡ್ತೀರಾ ನೀವು? ರಾಮನ್ ದುಡ್ಡು ಬಿಡಲ್ಲ ಅಂತಂದ್ರೆ ಇನ್ಯಾರು ದುಡ್ಡು ಬಿಡ್ತೀರಾ? ಇದೇ ರೀತಿ ಅದಕ್ಕೋಸ್ಕರ ಈಗ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಕೂಡ ಕೇಳಿಬರುತ್ತೆ. ಇದರ ಬಗ್ಗೆ ಮಾತನಾಡಲಿಕ್ಕೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡಲಿಕ್ಕೆ ವಿನೋದ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವಿನೋದ್, ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಏನೆಲ್ಲ ಚರ್ಚೆಗಳಾಗಬಹುದು? ಕಾವ್ಯ, ಇವತ್ತು ಅಂದ್ರೆ ಅಯೋಧ್ಯೆಯಲ್ಲಿ ಹುಂಡಿ ಕಳ್ಳತನ ಆಗ್ತಕ್ಕಂತ ಘಟನೆ ಅಂದ್ರೆ ಇದೇ ಮೊದಲ ಬಾರಿಗೆ ಒಂದು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಅಂದ್ರೆ ಒಂದು ಆಡಳಿತ ಮಂಡಳಿಯ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ಮೂಲದವರಾಗಿರ್ತಕ್ಕಂಥ ಪೇಜಾವರ ಶ್ರೀ ಆಗಿರ್ಲಿ, ಮತ್ತೆ ಗೋಪಾಲ್ ಅವರಾಗಿರ್ಲಿ, ಜೊತೆಗೆ ಇನ್ನು ಹಲವು ಈ ಒಂದು ಕಮಿಟಿ 13 ಜನ ಸದಸ್ಯರು ಇರ್ತಕ್ಕಂಥ ಕಮಿಟಿ ಏನಿದೆ, ಆ ಒಂದು ಕಮಿಟಿಯ ಸದಸ್ಯರು ಎಲ್ಲ ಭಾಗಿಯಾಗಲಿದ್ದಾರೆ. ಅಂದ್ರೆ ಇವತ್ತು ಅಯೋಧ್ಯೆಯ ಒಂದು ಮುಖ್ಯ ದ್ವಾರದಲ್ಲಿ ಇರ್ತಕ್ಕಂಥ ಒಂದು ಚಾವಣಿಯಲ್ಲಿ ಈ ಒಂದು ಸಭೆ ನಡೆದಿದೆ. ಸಭೆಗೆ ಮತ್ತು ನೃತ್ಯ ಗೋಪಾಲ್ ದಾಸ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಅವರಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಒಂದು ಕಾರಣಕ್ಕೆ ಅವರ ಅನಾರೋಗ್ಯ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗಿದ್ದು, ಜೊತೆಗೆ ಇವತ್ತಿನ ಪ್ರಮುಖ ಅಜೆಂಡಾ, 2 ಪ್ರಮುಖ ಅಜೆಂಡಾಗಳನ್ನ ಇಟ್ಟುಕೊಂಡು ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಒಂದು ಎಸ್ಐಟಿಯ ಮಧ್ಯಂತರ ವರದಿ ಏನು ಸಲ್ಲಿಕೆ ಆಗಿದೆ ರಾಜ್ಯ ಸರ್ಕಾರಕ್ಕೆ, ಅದರ ವರದಿ ಆಧಾರದ ಮೇಲೆ, ಜೊತೆಗೆ ಅನಿಲ್ ಮಿಶ್ರಾ ಆಗಿರ್ಲಿ ಮತ್ತೆ ಚಂಪತ್ ರಾಯ್ ಆಗಿರ್ಲಿ ಅವರ ಒಂದು ರಾಜೀನಾಮೆ ಸ್ವೀಕಾರ ಮಾಡಿದ ನಂತರ ಆ ಒಂದು ಸ್ಥಾನಕ್ಕೆ ಯಾರನ್ನು ತೆಗೆದುಕೊಂಡು ಬರಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಇನ್ನು ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ 2025 ಮತ್ತು 26ನೇ ಆರ್ಥಿಕ ವರ್ಷದ ಒಂದು ಲೆಕ್ಕ ಶೋಧಗಳು ಏನಿದೆ ಅವುಗಳನ್ನ ಆಡಿಟ್ ಮಾಡ್ಲಿಕ್ಕೆ ಈಗಾಗಲೇ ಆಡಳಿತ ಮಂಡಳಿ ಮುಂದಾಗುವ ಸಾಧ್ಯತೆಗಳು, ಜೊತೆಗೆ ಇಲ್ಲಿ ಇನ್ನೊಂದು ಪೋಸ್ಟ್ ಹೆಚ್ಚುವರಿಯಾಗಿ ಹುದ್ದೆಯನ್ನು ಸೃಷ್ಟಿಯನ್ನು ಮಾಡುವ ಸಾಧ್ಯತೆಗಳು, ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಆಫೀಸರ್ನ ನೇಮಕ ಮಾಡುವ ಸಾಧ್ಯತೆಗಳಿದೆ. ಈ ಒಂದು ಎಲ್ಲ ನಿಟ್ಟಿನಲ್ಲಿ ಇವತ್ತಿನ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮತ್ತೇನಾದ್ರೂ ಈ ಒಂದು ರಾಜೀನಾಮೆ ಅಂಗೀಕಾರ ಆದ ನಂತರ ಅವ್ರನ್ನ ಸದಸ್ಯತ್ವ ಸ್ಥಾನದಿಂದ ರದ್ದು ಮಾಡಬೇಕಾ ಅಥವಾ ಮುಂದುವರಿಸಬೇಕಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಒಂದು ಅಯೋಧ್ಯೆ ರಾಮ ಮಂದಿರ ಇರ್ತಕ್ಕಂಥ ಒಂದು ಟ್ರಸ್ಟ್ ನ ಒಂದು ಕಾನೂನು ನೋಡಿದ್ರೆ ಅವರು ಹುದ್ದೆಯಿಂದ ಕೆಳಗಿಳಿಬಹುದು ಹೊರತು, ಆದ್ರೆ ಸದಸ್ಯತ್ವದಿಂದ ಅವರು ಸ್ಥಾನ ರದ್ದಾಗಲ್ಲ. ಅಜೀವ ಸದಸ್ಯತ್ವ ಅವ್ರದ್ದು. ಆ ಒಂದು ಕಾರಣಕ್ಕೆ ಅವ್ರನ್ನ ಅಜೀವ ಸದಸ್ಯತ್ವದಿಂದ ಕೈ ಬಿಡಬೇಕಾ ಅಥವಾ ಮುಂದುವರಿಸಬೇಕಾ, ಅವ್ರ ಜಾಗಕ್ಕೆ ಯಾರುಗಳನ್ನ ತರಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಸಭೆ ಚರ್ಚೆ ಆಗುತ್ತೆ. ಕಾವ್ಯ. ಓಕೆ ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.